ಸೊ ಈಗ ಒಂದು ರೀಲ್ ಶೂಟ್ ಮಾಡಕ್ಕೆ ಹೋಗಬೇಕು. ಅಣ್ಣ ಮ್ಯಾರೇಜ್ ಅಣ್ಣ ಅಂತವ್ರೆ. ಪ್ಲೀಸ್ ವಾಶ್ ಯೋರ್ ಕಾರ್. ಸ್ಯಾಮ್ ಸಮೀರ್. ಇವತ್ತು ನಮ್ಮ ಫ್ರೆಂಡ್ ಒಂದು ಆಯಾಭೂಸ ಇದೆ, ಅವ್ರು ನನಗೆ ಓಡ್ಸಕ್ಕೆ ಕೊಟ್ಟಿದ್ದಾರೆ. ಫೇಮಸ್ ಯೂಟ್ಯೂಬರ್, ಕನ್ನಡದ ಮಿಸ್ಟರ್ ಬೀಸ್ಟ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ಮನೆಯಿಂದ. ಏನಾಯಿತು ಅಂದರೆ ಬೆಳಗ್ಗೆ ಜಿಮ್ ಮುಗಿಸ್ಕೊಂಡ್ಬಂದು ರೀಲು ವ್ಲಾಗ್ ಎಡಿಟ್ ಮಾಡೋ ಅಷ್ಟೇ ನಂದು ಇವತ್ತಿನ ದಿನನೇ ಮುಗ್ದೋಯ್ತು ಅಂದ್ಕೊಳ್ಳಿ. ಅರ್ಧ ದಿನ ಮುಗ್ದೋಯ್ತು. ಈಗ ಟೈಮ್ ಒಂದು 3 ಗಂಟೆ. ಸೊ ಈಗ ಒಂದು ರೀಲ್ ಶೂಟ್ ಮಾಡೋಕ್ಕೆ ಹೋಗಬೇಕು. ಅದಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಬಟ್ಟೆ ಹಾಕೊಂಡಿದ್ದೆ ಅಂದರೆ ಮೊನ್ನೆ ಹಾಕಿದ್ದೆ ರೀಲ್ಗೆ, ಬಟ್ ಎನಿವೇಸ್ ಮತ್ತೆ ಇದನ್ನು ಹಾಕೊಂಡು ಶೂಟ್ ಮಾಡಬೇಕು. ಚಿಕ್ಕ ಪಾಟಿದೆ ಅದಕ್ಕೆ. ಸೊ ಬನ್ನಿ, ಅದಕ್ಕೆ ಮುಂಚೆ ಒಂದು ಬೊಕ್ಕೆಗೆ ಇಕ್ಕೆಲ್ಲ ತೊಗೊಂಡೋಗ್ಬೇಕಂತೆ ವಿಡಿಯೋಗೆ. ಅದು ಮಾಡೋಣ. ಒಂದು ಫೀಮೇಲ್ ಆರ್ಟಿಸ್ಟ್ ಬಂದಿದ್ದಾರೆ, ಅವರು ಬಂದಿದ್ದಾರೆ, ಸ್ಟುಡಿಯೋಲಿದ್ದಾರೆ. ಅವರು ನಮ್ಮ ಟೀಮಲ್ಲಿ ಸ್ಟುಡಿಯೋಲಿದ್ದಾರೆ. ಬೇಗ ಹೋಗಿ ಒಳ್ಳೆ ವಿಡಿಯೋ ಶೂಟ್ ಮಾಡ್ಕೊಂಡು ಬನ್ನಿ. ನಾನೊಂದು ಬ್ಲ್ಯಾಕ್ ಫಾರ್ಮಲ್ ಶೂ ಇತ್ತು, ಅದು ಕಾಣ್ತಾ ಇಲ್ಲ. ಅದಕ್ಕೆ ಮೇಲೆ ಇದೆಯಾ ಅಂತ ನೋಡೋಕೆ ವಾಪಸ್ ಹೋಗ್ತಾ ಇದ್ದೀನಿ. ಯೂಶಲಾಗಿ ನಂದು ಕಾರಲ್ಲೇ ಎಲ್ಲ ಶೂಸ್ಗಳಿರುತ್ತೆ. ನನ್ನ ಕಾರ್ ಹೆಂಗಾಗಿದೆ ನಾನು ತೋರಿಸ್ತೀನಿ ನಿಮಗೆ. ಬೇಜಾರಾಗ್ಬಿಡ್ತೀರಾ ನೀವೇ. ವಾಶ್ ಮಾಡಿಸಿಲ್ಲ ಫಸ್ಟ್ ಪಾಯಿಂಟು, ಬಿಕಾಸ್ ಟೈಮೇ ಸಿಗ್ತಾ ಇಲ್ಲ. ಕಾರ್ ಹಾಕೊಂಡು ಓಡಾಡ್ತಾ ಇದ್ದೀವಿ ಆ ಕಡೆ ಈ ಕಡೆ ಆ ಕಡೆ. ಆಮೇಲೆ ಕಾರ್ ಫುಲ್ಲು ಬಟ್ಟೆ ಗಿಟ್ಟೆ ಎಲ್ಲ ಐಟಮ್ ಅದರಲ್ಲೇ ಬಿದ್ದಿದೆ. ಟೈಮ್ ಸಿಕ್ಕಿಲ್ಲ ಎತ್ತಕ್ಕೆ. ಇವಾಗ ಅದನ್ನು ಮಾಡಬೇಕು ಅಂದರೆ ಇವಾಗಲ್ಲ, ಶೂಟ್ ಮುಗಿಸ್ಕೊಂಬಂದ್ಮೇಲೆ. ನನ್ನ ರೂಮ್ನ ಫಸ್ಟ್ ಸೆಟ್ ಮಾಡಬೇಕು ಇವತ್ತು. ಅದೇ ವ್ಲಾಗ್ ಅಂದ್ಕೊಳ್ಳಿ ಇವತ್ತು. ನನ್ನ ರೂಮ್ ಬೆಡ್ ಬೇರೆ ಕಡೆ ಚೇಂಜ್ ಮಾಡೋದು ಎಲ್ಲ ಕತೆ ಇವತ್ತು ನಡೆಯುತ್ತೆ. ಬನ್ನಿ ಫಸ್ಟು ರೀಲ್ ಶೂಟ್ ಮುಗಿಸ್ಬಿಡೋಣ. ಫಾರ್ಮಲ್ ಶೂ ಇಲ್ಲಿದೆ. ಇದು ಎಲ್ಲ ಹುಡುಗರ ಹತ್ರ ಒಂದು ಮಸ್ಟ್ ಹ್ಯಾವ್ ಶೂಸ್ ಅಂದ್ಕೊಳ್ಳಿ. ಈ ಥರ ಒಂದು ಫಾರ್ಮಲ್ ಶೂ ಇರಲೇಬೇಕು ಹುಡುಗರ ಹತ್ರ. ನೋಡಿ ಗೈಸ್, ಫಸ್ಟ್ ಪ್ರಾಬ್ಲಮ್ ಒಂದು ಕಾಲ ಹತ್ರ ಶೂಸ್ ಇದೆ. ಹಂಗೆ ಹಿಂದೆ ತಿರುಗಿದ್ರೆ ಸೂಟ್ ಕೇಸು ಬ್ಯಾಗು, ಮತ್ತು ಅಲ್ಲಿ ಏನೋ ಬಾಕ್ಸು, ಟಿಫನ್ ಬಾಕ್ಸು. ಆ ಕಡೆ ಹಿಂದೆ ತೋರಿಸ್ಬಿಟ್ರೆ ಗಾಬರಿ ಆಗ್ಬಿಡ್ತೀರಾ. ಬನ್ನಿ ತೋರಿಸ್ತೀನಿ, ಅದು ತೋರಿಸ್ತೀನಿ ಇಳಿದ ಮೇಲಿಂದ. ಗೈಸು ಬೊಕ್ಕೆ ಆರ್ಡ್ರ್ ಕೊಟ್ಟು ಒಂದು ಬೊಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಆರ್ಡ್ರ್ ಕೊಟ್ಟಿರೋ ಬೊಕ್ಕೆ ಒಂದು ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ಅರ್ಧ ಗಂಟೆ ಅಂದರೆ 20 ನಿಮಿಷ ಅಂತ ಹೇಳಿದ್ದಾರೆ. ಅದನ್ನು ಆಮೇಲೆ ಬಂದು ಇಸ್ಕೋಬೇಕು. ಫಸ್ಟ್ ಹೋಗಿ ಬಂದಿರೋ ಆರ್ಟಿಸ್ಟ್ ಹತ್ರ ಮಾತಾಡಿ, ಆಮೇಲೆ ಅವ್ರಿಗೆ ಸ್ಕ್ರಿಪ್ಟ್ನ ಎಕ್ಸ್ಪ್ಲೇನ್ ಮಾಡಿ, ಮತ್ತೆ ವಾಪಸ್ ಬಂದು ಬೊಕ್ಕೆ ಇಸ್ಕೊಂಡು ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡಬೇಕು. ಗೈಸ್ ಫೈನಲಿ ಸ್ಟುಡಿಯೋ ರೀಚ್ ಆಗಿದ್ದೀವಿ. ಈಗ ನಾವು ಸ್ವಲ್ಪ ಲೇಟ್ ಆಗಿದೆ. ಆ್ಯಂಡ್ ನನ್ನ ಕಾರ್ದು ಸ್ವಲ್ಪ ಆಮೇಲೆ ತೋರಿಸ್ತೀನಿ. ಗೈಸ್ ಬಂದಿರೋ ಫೀಮೇಲ್ ಆರ್ಟಿಸ್ಟ್ ಅವರು ಬ್ರೇಕ್ಫಾಸ್ಟ್ ಲಂಚ್ ಮಾಡಿರಲಿಲ್ಲ. ನಮ್ಮ ಕ್ಯಾಮ್ರಾ ಟೀಮ್ ಅವ್ರು ಲಂಚ್ ಮಾಡಿರಲಿಲ್ಲ. ಕ್ಯಾಮ್ರಾ ಟೀಮ್ ಅವ್ರನ್ನ ಸಂಜೆ ಕರ್ಕೊಂಡು ಹೋಗಿದ್ದೇನೆ. ನಾವು ಅವ್ರಿಗೂ ಆರ್ಡರ್ ಮಾಡಿದೆ, ಬಟ್ ಅವ್ರದ್ದು 40 ನಿಮಿಷ ತೋರಿಸಿದ್ದೆ ಬರೋಕ್ಕೆ. ಇವ್ರು ಆರ್ಡರ್ ಮಾಡಿರೋದು 20 ನಿಮಿಷ ಅಂತ ತೋರಿಸ್ತು. ಅವ್ರು ಬಂದ್ಬಿಡ್ತು. ಅವ್ರದ್ದು ಬಂದಿಲ್ಲ. ಅವ್ರದ್ದು ಇನ್ನೂ ಈಗ 40 ನಿಮಿಷ. ಬಂದ ಮೇಲೆ ಇವ್ರದ್ದು ಬಂದಮೇಲೆ 40 ನಿಮಿಷ. ಅದಕ್ಕೆ ಅವ್ರನ್ನ ಸಂಜೆ ಕರ್ಕೊಂಡು ಹೋಗಿದ್ದಾನೆ. ಇಲ್ಲೇ ಯಾವ್ದಾದ್ರು ಮೆಕ್ಡಿಗೆ, ಡಾಮಿನೋಸ್ಗೆ ಎಲ್ಲರೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಅವ್ರು ಬಂದ ಮೇಲೆ ನಾವು ಇದರಿಂದ ರೀಲ್ ಶೂಟ್ ಮಾಡೋಕ್ಕೆ ಹೋಗಬೇಕು. ಬನ್ನಿ. ಹಾಯ್, ಆರಾಮ ಹೆಂಗಿದ್ದೀರಾ? ಥ್ಯಾಂಕ್ ಯು. ನೋಡಿ ಏನು ಬಿಡ್ತಿದ್ದಾರೆ. ಪ್ಲೀಸ್ ವಾಶ್ ಯೋರ್ ಕಾರ್. ಸ್ಯಾಮ್ ಸಮೀರ್ ಅಂತೆ. ನಾನು ಹೊರಡೋ ಟೈಮಲ್ಲಿ ಬಂತು ನೋಡಿ ಸ್ವಿಗ್ಗಿ. ಥ್ಯಾಂಕ್ ಯು. ಬರ್ಗರಪ್ಪ ತಿನ್ನಂಗಿಲ್ಲ. ಹಾಯ್. ಇಂದ ಹೊರಟು ಬೊಕ್ಕೆ ತೊಗೊಳಕ್ಕೆ ಬಂದೆ. ನೋಡಿ ಮೇಡಮ್ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ ಬೊಕ್ಕೆನ. ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಲೊಕೇಶನ್ ರೀಚ್ ಆಗಿದ್ದೀವಿ. ನಾವು ಎಲ್ಲೆಲ್ಲೋ ಸುತ್ಕೊಂಡು ಏನೇನೋ ಮಾಡಿಕೊಂಡು ಲೇಟಾಗಿ ಫೈನಲ್ ಈಗ ರೀಚ್ ಆಗಿದ್ದೀವಿ. ರಾಂಗ್ ಲೊಕೇಶನ್ಗೆ ಹೋಗ್ಬಿಟ್ಟಿದ್ವಿ. ಹಾಯ್ ಹೇಳಿ. ಸೂಪರ್. ನಾನು ಇಟ್ಕೊಂಡಿರೋ ಬೊಕ್ಕೆಗೆ ಅವ್ರು ಇಟ್ಕೊಂಡಿರೋ ಸ್ಯಾರಿ ನೋಡ್ಬಿಟ್ಟು ಅಣ್ಣ ಮ್ಯಾರೇಜ್ ಅಣ್ಣ ಅಂತವ್ರೆ. ನಾನು ಏನು ಹೇಳಿ. ಸೊ ಅವರು ಮೋನಿ, ಇವರು ಕೃಪಾ. ಹಾಯ್. ನಮ್ಮ ವ್ಲಾಗಲ್ಲಿ ಬಂದಿರೋದಕ್ಕೆ ಹಾಯ್. ಫಸ್ಟ್ ಟೈಮು ನಮ್ಮ ಸೂರ್ಯ ಅವ್ರನ್ನ ಮೆಂಟ್ಲು ಮಾಡಿದವ್ರು ಇವರು. ಟೀಮ್ ಬಂದಿದೆ, ರೆಡಿ ಇದೆ. ನಾವು ಸ್ವಲ್ಪ ಲೇಟ್ ಆದ್ವಿ, ಬಿಕಾಸ್ ನಾವು ಇನ್ನೊಂದು ಲೊಕೇಶನ್ಗೆ ಹೋಗ್ಬಿಟ್ಟಿದ್ವಿ. ಆಮೇಲೆ ಇಲ್ಲಿ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿಗೆ ಬಂದ್ವಿ. ನನಗೆ ಗೊತ್ತಿರಲಿಲ್ಲ, ನಾನು ಇಲ್ಲಿಗೆ ಬಂದೇ ಇಲ್ಲ. ಇದುವೇ ಫಸ್ಟ್ ಟೈಮ್ ಬರ್ತಿರೋದು. ಹೆಸರುಘಟ್ಟಲ್ಲೇ ಓದಿದ್ದು ನನ್ನ ಕಾಲೇಜು. ಬಟ್ ಇಲ್ಲಿ ಇದೇ ಈ ಥರ ಒಂದು ಜಾಗ ಇದೆ ಅಂತ ಗೊತ್ತಿತ್ತು, ಬಟ್ ನಾನು ಬಂದಿರಲಿಲ್ಲ. ಇವತ್ತೇ ಬಂದಿರೋದು. ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಗೈಸ್. ನಂಗೆ ಇಂಥ ಜಾಗ ತುಂಬ ಇಷ್ಟ ಆಗುತ್ತೆ. ಈಗ ಗ್ರೀನ್ರಿ, ಪೀಸ್, ಸೈಲೆನ್ಸ್, ನೋ ನಾಯ್ಸ್. ಗೈಸ್ ನಾನು ಈ ಹಳ್ಳಿಲಿ ಒಂದು ಆಯಾಭೂಸ ನೋಡಿದೆ ಇವಾಗ. ಗೈಸ್ ನಮ್ಮ ಫ್ರೆಂಡ್ ಒಂದು ಆಯಾಭೂಸ ಇದೆ, ಅವ್ರು ನನಗೆ ಓಡ್ಸಕ್ಕೆ ಕೊಟ್ಟಿದ್ದಾರೆ. ಅದು ನೋಡಿಸ್ತಾ ಇದ್ದೀನಿ ಈಗ. ಆಯಾಭೂಸ ಅಲ್ಲಿ ಒಂದು ರೌಂಡ್ ಹೊಡಿತೀನಿ ನೋಡಿ. ಹಿಂದೆ ಹೋಗ್ಬಿಡ್ತು. ಏನಾಗಿಲ್ಲ ತಾನೆ. ಇದೇನು ಹಿಂಗೆ ಹೋಗ್ಬಿಟ್ಟಿದೆ. ಏನಾಗಿಲ್ಲ ತಾನೆ. ಸೀಟ್ ಹಿಂಗಿರ್ಲಿಲ್ಲ, ಇವಾಗ ಹಿಂಗಾಗಿತ್ತು. ಹಿಂಗಿರ್ಲಿಲ್ಲ ನನಗೆ ಕೂತಾಗ. ಪಾಪ ನೋವಿಗೆ ಎದ್ಬಿಟ್ಟವ್ರೆ. ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ಓಡಿಸ್ಬೋದು. ಹಂಗೆ ಆರಾಮಾಗಿ ಓಡಿಸ್ಬೋದು. ಹಿಂಗೆ ಓಡಿಸ್ಬೋದು.
ಇವರೇ ಮಾಲೀಕರು ಸೈಕಲ್ದು. ಯಾರು? ಇವರೇ. ಥ್ಯಾಂಕ್ ಯು. ಹೌದಾ ಗೈಸ್, ಸೊ ಈಗ ನಾವು ಹಿಂದೆಗಡೆ ನಮ್ಮ ಇವರಿಬ್ರು ಕೂರಬೇಕು, ಅಂದರೆ ಒಬ್ಬರು ಕೂರ್ಬೇಕು ಹಿಂದೆ. ಅದಕ್ಕೆ ನಾನು ಈಗ ಎಲ್ಲ ಡಿಕ್ಕಿ ಎಲ್ಲ ಸರಿ ಮಾಡಬೇಕು. ಜಾಗ ಏನಿದೆ ತೋರಿಸ್ತೀನಿ ಬನ್ನಿ ಡಿಕ್ಕಿಲಿ ನಿಮಗೆ. ನೋಡಿ ಹೆಂಗಿದೆ ಗೈಸ್. ಐ ನೋ ದಿಸ್ ಇಸ್ ರಿಲಿ ಬ್ಯಾಡ್. ಈ ಥರ ಮಾಡಬಾರ್ದು. ಯಾರೂ ನನ್ನ ನೋಡಿ ಇದನ್ನು ಕಲಿಬೇಡಿ. ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಪ್ರಮೋಟ್. ತುಂಬ ಬ್ಯುಸಿ ಸ್ಕೆಡ್ಯೂಲ್ ಆಗಿದ್ದರಿಂದ ನನಗೆ ಪೀಸಾಗಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಟೈಮ್ ಸಿಗ್ತಿರೋದೇ ಕಮ್ಮಿ. ಅದರಲ್ಲಿ ಇದನ್ನು ಮಾಡ್ಕೊಳಕ್ಕೆ ನಂಗೆ ಆಗಿಲ್ಲ. ಈಗ ಇವತ್ತು ಶೂಟ್ ಮುಗಿದ ಮೇಲೆ ಎಷ್ಟೊತ್ತಾಗುತ್ತೆ ನೋಡಿ. ಶೂಟ್ ಮುಗಿಯೋದು 11 ಗಂಟೆ ಆಗ್ಬೋದು ನನಗೆ ಇವತ್ತು. ಮತ್ತೆ ಮನೆಗೆ ಹೋಗಿ ಮಲಗಿ ಮತ್ತೆ ಬೆಳಗ್ಗೆ 7 ಗಂಟೆ 8 ಗಂಟೆ ಜಿಮ್ಗೆ ತಳ್ಳಬೇಕು. ಸೊ ನಿಮ್ಗೆ ಅರ್ಥ ಆಗ್ತಿದೆಯಾ ಸೈಕಲ್ಲು ನಿದ್ದೆ ಬರೋದು 2-3 ಗಂಟೆವರೆಗೂ ನಿದ್ದೆ ಬರೋಲ್ಲ. ಸೊ ಈ ಥರ ಏನೇನೋ ಕತೆಗಳಿದೆ. ಬಟ್ ಐ ನೋ ರೀಸನ್ ಕೊಡಬಾರ್ದು. ಇದನ್ನು ಫಸ್ಟು ಕ್ಲಿಯರ್ ಮಾಡಬೇಕು. ಈ ಥರ ಇಟ್ಕೋಬಾರ್ದು ಗಾಡಿನ. ನಮ್ಮ ಸಬ್ಸ್ಕ್ರೈಬರ್ಸ್ ಹಾಯ್ ನನ್ನ ಹತ್ರ ಸೇಮ್ ಶರ್ಟ್ ಇದೆ ನೋಡಿ. ಈ ಥರ ಪವರ್ ಲುಕ್. ಹೌದಾ? ನಮಗೂ ಥ್ಯಾಂಕ್ ಯು. ಸಿಗೋಣ. ಬಾಯ್ ಬಾಯ್. ನಮಗೆ ಒಂದು ಹೀರೋ ಸ್ಪ್ಲೆಂಡರ್ ಬೇಕಿತ್ತು. ನಮಗೆ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಕೊಡ್ತಿದ್ದಾರೆ ಓಡ್ಸೋಕ್ಕೆ. ಬನ್ನಿ ಹೋಗುವ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಗೈಸ್. ಇಲ್ಲಿಗೆ ಡ್ರೋನ್ದು ಶೂಟ್ ಮುಗೀತು. ಸೊ ಪುನೀಬ್ರು ಹೊಡ್ತಾರೆ. ಬಾಯ್ ಬ್ರೋ, ಬಾಯ್. ಸಿ ಯು. ಮತ್ತೆ ಸಿಗೋಣ ಈ ವೀಕ್. ಡನ್. ಬಾಯ್ ಬ್ರೋ, ಬಾಯ್. ಥ್ಯಾಂಕ್ ಯು. ಗೈಸ್, ಸೊ ಅಲ್ಲಿಂದ ಸ್ಟುಡಿಯೋ ಹತ್ರ ಬಂದೆ. ಯಾಕೆಂದರೆ ನಮ್ಮ ಸ್ಟುಡಿಯೋ ಪ್ಯೂರಿಫೈರ್ ಫಿಕ್ಸ್ ಆಗ್ತಿದೆ. ಹಾಯ್ ಸರ್, ಚೆನ್ನಾಗಿದ್ದೀರಾ? ತುಂಬ ದಿನ ಆದಮೇಲೆ ಕಾಣಿಸ್ಕೊಂಡಿದ್ದೀರಾ ನಮ್ಮ ಬ್ಲಾಗಲ್ಲಿ. ಸೊ ನಮ್ಮ ಸ್ಟುಡಿಯೋ ಪ್ಯೂರಿಫೈರ್ ಬೇಕಿತ್ತು. ಇದನ್ನೆಲ್ಲ ಆಮೇಲೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ನನಗೊಂದು ಬೇಗ ಇನ್ನೊಂದು ಶೂಟ್ ಕಡೆ ಹೋಗಬೇಕಲ್ಲ, ಅದಕ್ಕೆ ಬನ್ನಿ ಗೈಸ್. ಅಲ್ಲಿಂದ ಹೊರಟು ನಾವೀಗ ಒಂದು ಗೋಲ್ಗಪ್ಪ ಜಾಗಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಮ್ಮ ವಿಡಿಯೋಲಿ ಗೋಲ್ಗಪ್ಪ ತಿನ್ನಬೇಕಂತ. ಈಗ ಅದಕ್ಕೆ ನಾನು ತಿನ್ನಲ್ಲ, ಫೀಮೇಲ್ ಆರ್ಟಿಸ್ಟ್ ತಿಂತಾರೆ, ಅಂದರೆ ಮೋನಿಕಾ ತಿಂತಾರೆ. ಬನ್ನಿ ಗೋಲ್ಗಪ್ಪ ತಿನ್ನೋ. ರೆಡಿನಾ? ನೀವೇ ಹಿಂಗಂದರೆ ನಾನು ಏನು ಹೇಳಿ. ಶ್ರವಣ್ ಬ್ರೋ ಮನೆಗೆ ವಾಪಸ್ ಬಂದ್ವಿ ನಾವು ಶೂಟ್ ಮಾಡೋಕ್ಕೆ. ನಮ್ಮ ಸಂಜೆ ಅವ್ನು ಬೈಕಿನ ಇಲ್ಲೇ ಬಿಟ್ಟು ಹೋಗಿದ್ದ. ಇಡೀ ಏರಿಯಾ ಹುಡ್ಕೋನೆ, ಮನೆ ಹುಡ್ಕೋನೆ, ರೋಡ್ ಹುಡ್ಕೋನೆ, ಎಲ್ಲ ಹುಡ್ಕೋನೆ. ಇಲ್ಲಿ ಬಿಟ್ಟು ಹೋಗೋನು. ಸಿಕ್ತಾ ನೋಡಿ, ಜೋಪಾನವಾಗಿ ತೆಗೆದಿಟ್ಟಿದ್ದೀನಿ ನಿಮಗೋಸ್ಕರ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಸೊ ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಇಲ್ಲಿಂದ ಕೆಳಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರಬೇಕು. ನಾನು ಔಟ್ಫಿಟ್ ಹಾಕೊಂಡೆ ಶ್ರವಣ್ ಬ್ರೋದು ಹೊಸ ಟಿ ಶರ್ಟ್, ವಿಡಿಯೋಗೋಸ್ಕರ ಚಿಕ್ಕ ಶಾರ್ಟ್. ವಿಡಿಯೋ ಮಾಡೋಕ್ಕೆ ಕೆಳಗೆ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಕಾರ್ ಮೇಲೆ ಬೆಕ್ಕದ್ದು ಕೂತ್ಕೊಂಡ್ಬಿಟ್ಟಿದ್ದೆ. ಯಾವುದೋ ಕಾರ್ ಗಲೀಜ್ ನೋಡ್ಬಿಟ್ಟು ಏನೋ ಕಸ ಅನ್ಕೊಂಡ್ಬಿಟ್ಟೈತೋ ಏನೋ ಗೊತ್ತಿಲ್ಲ. ಓಡು. ಆಗ್ಲೊಂದು ಔಟ್ಫಿಟಲ್ಲಿ ಇದ್ದ, ಇವಾಗ ಇನ್ನೊಂದು ಔಟ್ಫಿಟಲ್ಲಿ ಇದೆ ಅಂತ ಟೆನ್ಷನ್ ಆಗ್ಬಿಡಿ. ಸೊ ನಾನು ಮತ್ತೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ ರೀಲ್ಗೆ. ಈಗ ಶ್ರವಣ್ದು ಕಾರ್ ಇಸ್ಕೊಂಡಿದ್ದೀನಿ. ಬಿಕಾಸ್ ನಾನೊಂದು ರೀಲ್ ಮಾಡಬೇಕು. ಅದರಲ್ಲಿ ಮರ್ಸಿಡೀಸ್ ಕಾರ್ ಬೇಕು ನನಗೆ. ನಮ್ಮ XUV ಯೂಸ್ ಮಾಡ್ಬೋದು, ಬಟ್ ಮರ್ಸಿಡೀಸ್ ಗೈಸ್. ಅದಕ್ಕೆ ಅದನ್ನು ಯೂಸ್ ಮಾಡೋಣ ಅಂತ. ಎಲ್ಲಿದೆ ಪಾರ್ಕಿಂಗ್ ಹುಡುಕ್ತಾ ಇದ್ದೀನಿ ಈಗ ನಾನು. ಗೈಸ್, ನನ್ನ ಲೈಫಲ್ಲಿ ಎಷ್ಟು ದುಡ್ಡು ಮಾಡಬೇಕು ಅಂದರೆ ಈ ಥರ ಒಂದು ಸೂಪರ್ ಕಾರ್ನ ತಂದು ವಾಶ್ ಮಾಡದೆ ಹಿಂಗೆ ನಿಲ್ಲಿಸಿರೋ ಅಷ್ಟು ದುಡ್ಡು ಮಾಡಬೇಕು. ಒಂದು ಸೂಪರ್ ಕಾರ್ ತಂದು ವಾಶೇ ಮಾಡ್ದಿರ ನಿಲ್ಲಿಸಿದ್ದಾರೆ. ನೈಸ್. ಅಷ್ಟು ರಿಚ್ ಆಗಬೇಕು. ತಗೊಂಡು ಮರ್ಸಿಡೀಸ್ ಹೋಗೋಣ. ಈ ಪಾರ್ಕಿಂಗಲ್ಲಿ ಇವ್ರ ಗಾಡಿ ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು. ಗೈಸ್, ಇವತ್ತಿನ ಶೂಟು ಆಲ್ಮೋಸ್ಟ್ ಮುಗೀತು. ಈಗ ಶ್ರವಣ್ ಬ್ರೋ ಮನೆ ಹತ್ರ ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸಖತ್ ಎಫರ್ಟ್ಸ್ ಹಾಕಿದ್ದಾರೆ. ಥ್ಯಾಂಕ್ ಯು ಗರ್ಲ್ಸ್, ಥ್ಯಾಂಕ್ ಯು. ನೈಸ್ ಗರ್ಲ್ಸ್, ಹಾರ್ಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಕಷ್ಟಪಟ್ಟಿದ್ದೀರಾ. ನನಗೆ ಕಪ್ಪಾಳೆ ಕೊಡಿದ್ರೆ 2-3 ಸರಿ ಗೈಸ್. ಎನಿವೇಸ್, ಇಟ್ ವಾಸ್ ನೈಸ್. ತುಂಬ ಚೆನ್ನಾಗಿದೆ. ವಿಡಿಯೋ ಹೆಂಗೆ ಬರುತ್ತೆ ನೋಡೋಣ. ಈಗ ಫಸ್ಟು ಊಟ ಮಾಡಬೇಕು. ಬಿಕಾಸ್ ಯಾರೂ ಊಟ ಮಾಡಿಲ್ಲ. ಮಧ್ಯಾಹ್ನ ತಿಂದಿದ್ದು, ಅದಾದ್ಮೇಲೆ ಇನ್ನೂ ತಿಂದಿಲ್ಲ ನಾವು. ಗೈಸ್, ನಮಗೆ ನಮ್ಮ ಟೀಮ್ಗೆ ಶ್ರವಣ್ ಬ್ರೋ ಊಟ ಸ್ಪಾನ್ಸರ್ ಮಾಡಿದ್ದಾರೆ. ಈಗ ಊಟ ಮಾಡೋಣ ಬನ್ನಿ. ಡಿನ್ನರ್ ಅಲ್ಲ ನೋಡಿ, ಮಗುಳನಾಗೆ ನೋಡಿ. ಥ್ಯಾಂಕ್ ಯು. ಪಾರ್ಟಿ ಕೊಡ್ತಿರೋದು ಶ್ರವಣ್ ಬ್ರೋ. ಇವು ನಾನ್ ವೆಜ್ ತಿನ್ನೋದು ಬಂತೆ, ಅದಕ್ಕೆ ಅವ್ರ ಮುಂದೆ ನಾನು ತಿಂತಾ ಇದ್ದೀನಿ. ಯಾಕೆ ಬ್ರೋ ಈಗ ಮಾಡ್ತೀರಾ? ಗೈಸ್, ಫೈನಲಿ ಡಿನ್ನರ್ ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಮೋನಿಕಾ ಅವ್ರನ್ನ ಮತ್ತು ಕೃಪಾ ಅವ್ರನ್ನ ಡ್ರಾಪ್ ಹಾಕಿ ಈಗ ನಾವು ವಾಪಸ್ ಮನೆಗೆ ಹೋಗೋದು. ಬಾಯ್ ಗೈಸ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಸಿ ಯು ಅಗೇನ್. ಬಾಯ್ ಗೈಸ್. ಲೆಟ್ಸ್ ಗೋ. ಓ ಗೈಸ್, ನಾವು ಅವ್ರನ್ನ ಡ್ರಾಪ್ ಮಾಡಿ ಈಗ ವಾಪಸ್ ಮನೆಗೆ ಹೋಗ್ತಿದ್ವಿ. ಬಟ್ ಅದೇ ಟೈಮಲ್ಲಿ ನನಗೆ ವಿಕಾಸ್ ಬ್ರೋದು ಕಾಲ್ ಬಂತು. ಅಂದರೆ ವಿಕಾಸ್ ಗೌಡ, ಯೂಟ್ಯೂಬರ್, ಫೇಮಸ್ ಯೂಟ್ಯೂಬರ್, ಕನ್ನಡದ ಮಿಸ್ಟರ್ ಬೀಸ್ಟ್. ಸೊ ಅವ್ರ ಕಾಲ್ ಬಂತು. ಇಲ್ಲೇ ಹತ್ರದಲ್ಲಿರೋ 11 ಕಿಲೋಮೀಟರ್ ಹತ್ರದಲ್ಲಿದ್ದೀನಿ. 1 ನಿಮಿಷ ಬನ್ನಿ, ಏನೋ ಸರ್ಪ್ರೈಸ್ ಇದೆ ಅಂತ ಹೇಳಿದ್ರು. ಏನಂತ ಹೋಗಿ ಚೆಕ್ ಮಾಡೋಣ ಬನ್ನಿ. ಹಚ್ಕೊ ಅಂದರೆ ಈ ಬ್ಲಾಗಲ್ಲಿ ತೋರ್ಸೋಕ್ಕಾಗಲ್ಲ. ಮೇ ಬಿ ಅವ್ರೇನೋ ಬ್ಲಾಗ್ ಮಾಡ್ತಿದ್ದಾರೆ. ಬಟ್ ಅವ್ರನ್ನ ಮೀಟ್ ಮಾಡಿಕೊಂಡು
ಮತ್ತೆ ವಾಪಸ್ ಮನೆಗೆ ಹೋಗಿ ಮಲ್ಕೋಬೇಕು. ಟೈಮ್ ಬಂದು ಆಲ್ಮೋಸ್ಟ್ ಈಗ 12:30 ಹತ್ರ. ದಿನ ಹಿಂಗೆ ಆಗೋಗುತ್ತೆ ಗೈಸ್, 3 ಗಂಟೆ 4 ಗಂಟೆ ಆಗೋಗುತ್ತೆ ಮಲ್ಗೋದು. ಅದ್ರ ಡಾಕ್ಟ್ರನ್ನ ಸಜೆಸ್ಟ್ ಮಾಡಬೇಕು, ಕನ್ಸಲ್ಟ್ ಮಾಡಬೇಕು ನಿದ್ದೆಗೆ. ಸಂಜೆ ಥರ ನಿದ್ದೆ ಇಲ್ಲ ನನಗೆ. ನೀನು ನೆಮ್ಮದಿಯಾಗಿ ಮಲಗಿಸಿದ್ದೆ ಶಾ ನೆಮ್ಮದಿ ನಿದ್ದೆನೇ ಹೋಗ್ಬಿಡ್ತಲ್ಲ ನಮ್ಮ ಜೀವನದಿಂದ. ಯಾವಾಗೂ ಹೋಯ್ತಲ್ಲ ಇನ್ನು ಬರಲ್ಲ. ಅದು ವಯಸ್ಸಾಗ್ತೇನೋ ಕಮ್ಮಿ ಆಗುತ್ತೆ, ಜಾಸ್ತಿ ಅಂತೂ ಆಗೋ ಸೀನೇ ಇಲ್ಲ. ಯಾವಾಗ ಹೋಯ್ತು ಅಂತಾನು ಗೊತ್ತಾಗಲ್ಲ ಅಲ್ಲ. ಹೆಂಗ್ ಮಲಗ್ತಿದ್ವಿ, ಮಲ್ಗಕ್ಕೆ ಸಾಯ್ತಿದ್ವಿ. ನಿದ್ದೆ ಅಂದ್ರೆ ಸಾಯ್ತಿದ್ವಿ. ನಿದ್ದೆನೇ ಹೋಯ್ತು ಅಂದ್ರೆ ಈಗಲೂ ನಿದ್ದೆ ಬೇಕು ಅನ್ಸುತ್ತೆ, ಬಟ್ ನಿದ್ದೆ ಬರಲ್ಲ. ನೋಡಿ ಜೀವನ, ದಿಸ್ ಇಸ್ ಲೈಫ್. ಅದಕ್ಕೆ ಸ್ಕೂಲ್ ಕಾಲೇಜಲ್ಲಿರೋರೆಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗಿ ಹಂಗೆ ನಿದ್ದೆನೂ ಮಾಡಿ. ಯಪ್ಪ ಒಂದು ನಿಮಿಷ, ನಾನು ವ್ಲಾಗ್ ಕಟ್ ಮಾಡ್ತೀನಿ ಗೈಸು. ವಿಕಾಸ್ ಗೌಡ ಅವರು ಒಂದು ಸ್ಪೆಷಲ್ ರೀತಿಲಿ ಬಂದಿದ್ದಾರೆ, ಅದನ್ನು ನಾನು ತೋರಿಸಲ್ಲ ಈ ವ್ಲಾಗಲ್ಲಿ. ಅದು ಅವ್ರ ವ್ಲಾಗಲ್ಲಿ ಬರುತ್ತೆ, ಅದು ನೋಡಿ. ಬಟ್ ಇವಾಗ ಅವ್ರನ್ನ ಇಲ್ಲಿಗೆ ಶೆಲ್ಲು ಕರ್ಕೊಂಬಂದಿದ್ದೀನಿ ನಾನು ತಿನ್ನೋಕ್ಕೆ ಕುಡಿಯೋಕ್ಕೆ ಅಂತ. ಬನ್ನಿ, ಅದು ನಾನು ಇಲ್ಲಿ ತೋರ್ಸೋಕ್ಕಾಗಲ್ಲ ಅವ್ರನ್ನ, ಪಾಪ ಅವ್ರ ವಿಡಿಯೋಲಿ ಬರುತ್ತೆ ಗೈಸ್. ನೋಡಿ ಡೈರೆಕ್ಟ್ ಕೋಕ್ ತೊಗೊಂಡಿದ್ದೀವಿ. ಚಿಯರ್ಸ್ ಹೊಡಿರಿ ಆಯಿತು. ಚಿಯರ್ಸ್ 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 ಚಿಯರ್ಸ್. ಅವ್ರನ್ನ ತೋರ್ಸಂಗಿಲ್ಲ ಗೈಸ್, ಅವ್ರಿಗೋಸ್ಕರ ಇಲ್ಲಿವರೆಗೂ ಬಂದಿರೋದು. ಬಟ್ ಅವ್ರ ವ್ಲಾಗಲ್ಲೇ ನೋಡ್ಬೇಕು ನೀವು ಆ ಮಜಾನ. ನೋಡಿ ಗೈಸ್, ಈ ಫಿಗರ್ನ ನೋಡಕ್ಕೆ ಬಂದಿರೋದು ನಾವು. ಮಿಕ್ಕಿದೆಲ್ಲ ನೀವು ವ್ಲಾಗಲ್ಲೇ ನೋಡಿ, ಅವ್ರ ವ್ಲಾಗಲ್ಲಿ. ಗೈಸ್ ಟೈಮ್ ಬಂದು 2 ಗಂಟೆ. ಇವಾಗ ಮನೆ ರೀಚ್ ಆಗಿದ್ದೀನಿ. ಕಣ್ಣೆಲ್ಲ ಉರಿತಾ ಇದೆ, ನಿದ್ದೆ ಅಂತೂ ಬರ್ತಾ ಇಲ್ಲ. ಅವ್ನಿಗೆ ಇಲ್ಲೇ ಉಳ್ಕೊ ಅಂತ ಹೇಳಿದ್ರಿಲ್ಲ, ಹೋಗ್ತೀನಿ ಅಂತ ನಮ್ಮ ಸಿ. ಸರಿ ಹೋಗಲಿ ಅವನು. ನಾನು ಈಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ಯಾವುದು ಕಾರ್ದ? ಇಲ್ಲಿದೆ ನನ್ನ ಹತ್ರ. ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ ಮಲ್ಕೊಂಡು ಬೆಳಗ್ಗೆನೇ 8 ಗಂಟೆಗೆ ಎದ್ದೇಳಬೇಕು ಗೈಸ್. ಮತ್ತೆ 4 ಗಂಟೆಗೆ ಮಲ್ಗಿ 8 ಗಂಟೆಗೆ ಎದ್ದೇಳೋದು, 4 ಅವರ್ ನಿದ್ದೆ. खत्म, बाय बाय, टाटा, गुड बाय, गया.